ಶ್ರೀ ಹರಿವಾಯುಗುರುಭ್ಯೋ ನಮಃ. ವಾಯುಸ್ತುತಿಯ ರಚನೆಯ ಹಿನ್ನೆಲೆ ಬಹಳ ರೋಮಾಂಚಕಾರಿಯಾಗಿರತಕ್ಕಂತಹ ಒಂದು ಘಟನೆ. ವಾಯುಸ್ತುತಿಯನ್ನು ರಚನೆ ಮಾಡಿದವರು ನಮಗೆಲ್ಲ ಗೊತ್ತಿದೆ, ತ್ರಿವಿಕ್ರಮ ಪಂಡಿತಾಚಾರ್ಯರು. ಇವರು ಬಹಳ ಮಧ್ವಾಚಾರ್ಯರಿಗೆ ಹತ್ತಿರ ಆಗಿದ್ದವರು. ಅವರಿಬ್ಬರ ಒಂದು ಸಂಬಂಧ, ಅವರ ಒಡನಾಟ ಅದ್ಭುತವಾಗಿರುವಂಥದ್ದು. ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾಕೆ ವಾಯುಸ್ತುತಿಯನ್ನು ರಚನೆ ಮಾಡಿದರು? ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಅಂತರಂಗ ಶಿಷ್ಯರು. ಮಧ್ವಾಚಾರ್ಯರ ಶಿಷ್ಯತ್ವವನ್ನು ವಹಿಸಿದ್ದಾರೆ. ಮಧ್ವಾಚಾರ್ಯರು ಒಂದು ದಿನ ಕೃಷ್ಣನ ಪೂಜೆ ಮಾಡ್ತಾ ನೈವೇದ್ಯ ಸಮರ್ಪಣೆಗೆ ಕುಳಿತಿದ್ದಾರೆ. ಶಿಷ್ಯರು ದ್ವಾದಶ ಸ್ತೋತ್ರಗಳನ್ನು ಪಠನ ಮಾಡ್ತಾ ಇದ್ದಾರೆ. ಸ್ತೋತ್ರ ಪಾಠ ಮುಗೀತು. ನೈವೇದ್ಯ ಸಮರ್ಪಣೆ ಆದಮೇಲೆ ಘಂಟಾನಾದ ಆಗತ್ತೆ. ಘಂಟಾನಾದ ಯಾಕೋ ಇನ್ನೂ ಮಾಡ್ತಾನೆ ಇಲ್ಲಲ್ಲ ಆಚಾರ್ಯರು, ಯಾಕೆ ತಡವಾಗ್ತಾ ಇದೆ, ಏನು ಮಾಡ್ತಾ ಇರ್ಬೋದು ಅಂತ ಕುತೂಹಲದಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಸ್ವಲ್ಪ ಮುಚ್ಚಿದ ಬಾಗಿಲನ್ನು ಸ್ವಲ್ಪ ತಳ್ಳಿ ಸಂಧಿಯಿಂದ ಎಣಿಕೆ ನೋಡ್ತಾರಂತೆ. ಆ ಒಳಗಿನ ಒಂದು ದೃಶ್ಯ, ಅಪೂರ್ವವಾಗಿರ್ತಕ್ಕಂತಹ ದೃಶ್ಯ, ಅದನ್ನು ನೋಡಿ ಒಂದು ಕಡೆ ಸಂತೋಷ, ಒಂದು ಕಡೆ ಆಶ್ಚರ್ಯ, ಮೈ ಮರೆತು ಬಿಡ್ತಾರಂತೆ ಪಂಡಿತಾಚಾರ್ಯರು. ಏನು ಮಾಡ್ತಾಯಿದ್ರು ಮಧ್ವಾಚಾರ್ಯರು? ಹನುಭೀಮ ಮಧ್ವರೂಪಗಳಿಂದ ರಾಮಕೃಷ್ಣ ವೇದವ್ಯಾಸಾತ್ಮಕವಾಗಿರತಕ್ಕಂತಹ ಆ ಪರಮಾತ್ಮನ ಶ್ರೀಕೃಷ್ಣನ ಆ ರೂಪತ್ರಯ, ತಮ್ಮ ಅವತಾರತ್ರಯದಿಂದ ಆ ಅವತಾರತ್ರಯ ಶ್ರೀಕೃಷ್ಣನ, ರಾಮಕೃಷ್ಣ ವೇದವ್ಯಾಸ ರೂಪಿ ಆಗಿರತಕ್ಕಂತಹ ಪರಮಾತ್ಮನ ನೋಡ್ತಾ ಇದ್ದಾರೆ. ಆಗ ಆನಂದ ಬಾಷ್ಪವನ್ನು ಸುರಿಸ್ತಾ ಗದ್ಗದ ಕಂಠದಿಂದ ಸಹಜವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಮೂಡಿ ಬಂದಿರತಕ್ಕಂತಹ ಕೃತಿ ಇದು. ಆ ಗದ್ಗದಿತರಾಗಿ ಏನು ಪಠಣ ಮಾಡ್ತಾರೆ, ಅದುವೇ ವಾಯುಸ್ತುತಿ. ಇದು ಎಲ್ಲ ವೈಷ್ಣವರು ಪಠಿಸಲೇಬೇಕಾಗಿರತಕ್ಕಂತಹ ಒಂದು ತಾರಕ ಮಂತ್ರ. ಇದರಲ್ಲಿ 41 ಶ್ಲೋಕಗಳಿವೆ. ಇದಕ್ಕೆ ಹರಿವಾಯುಸ್ತುತಿ ಅಂತ ಹೇಳ್ತಾರೆ. ಇದು ಬರೀ ವಾಯುಸ್ತುತಿ ಅಲ್ಲ, ಇದು ಹರಿವಾಯುಸ್ತುತಿ. ಶ್ರೀಹರಿಯ ಸ್ತುತಿಯೂ ಇದೆ, ವಾಯುದೇವರ ಸ್ತುತಿಯೂ ಇದೆ. ಇದನ್ನು ಆಚಾರ್ಯರಿಗೆ ತೋರಿಸ್ತಾರೆ. ಆಮೇಲೆ ಬಹಳ ಸಂತೋಷವಾಯಿತು ಅವರಿಗೆ. ಬಹಳ ಸಂತುಷ್ಟರಾಗಿ ನರಸಿಂಹನ ನಖಸ್ತುತಿಯನ್ನು ರಚನೆ ಮಾಡಿ ಆದ್ಯಂತ ಸಂಪುಟಾಕಾರವಾಗಿ ಅದನ್ನು ಪಠಿಸಬೇಕು. ಯಾರು ವಾಯುಸ್ತುತಿಯನ್ನು ಪಠಿಸ್ತಾರೋ ಪಠಣದ ಪೂರ್ವದಲ್ಲಿ, ಪಠನಾನಂತರ ಸಂಪುಟಾಕಾರವಾಗಿ ಇದನ್ನು ಪಠಿಸಿದರೆ ಅವರಿಗೆ ಈ ವಾಯುಸ್ತುತಿ ಪಠಣದ ಪೂರ್ಣ ಫಲ ಅದು ಬರುತ್ತೆ ಅಂತ ಆಜ್ಞೆ ಮಾಡಿ ಹೇಳ್ತಾರಂತೆ. ಹಾಗಾಗಿ ನಾವು ಸ್ತುತಿಯ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಈ ನರಸಿಂಹನ ನಖಸ್ತುತಿಯನ್ನು ನಾವು ಪಠಣ ಮಾಡ್ತೇವೆ. ಇಲ್ಲಿ ಬರತಕ್ಕಂತಹ 41 ಶ್ಲೋಕಗಳಿಗೂ ಸಹ
ಪ್ರತ್ಯೇಕವಾಗಿರತಕ್ಕಂತಹ ಫಲವನ್ನು ಕೊಡತಕ್ಕಂತಹ ಸಾಮರ್ಥ್ಯ ಇದೆ. ಇದನ್ನು ಪುನಶ್ಚರಣ ಮಾಡಿ ಪಠಿಸ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಆ ಪುನಶ್ಚರಣ ಮಾಡುವುದರಿಂದ ಬಹುಬೇಗನೆ ನಮ್ಮ ಇಷ್ಟಾರ್ಥಗಳು ಸಿದ್ಧವಾಗ್ತವೆ. ಈ ವಾಯುಸ್ತುತಿಯನ್ನು ನಾವು ಅಧ್ಯಯನ ಮಾಡುವ ಮುನ್ನ, ವಾಯುಸ್ತುತಿಯನ್ನು ನಾವು ತಿಳಿದುಕೊಳ್ಳುವ ಮುನ್ನ ಈ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾರು, ಇವರಿಗೂ ಮಧ್ವಾಚಾರ್ಯರಿಗೂ ಹೇಗೆ ಪರಿಚಯ ಆಯಿತು, ಅದನ್ನು ಸ್ವಲ್ಪ ಅವಲೋಕನ ಮಾಡೋಣ. ತ್ರಿವಿಕ್ರಮ ಪಂಡಿತಾಚಾರ್ಯರು ಸುಬ್ರಹ್ಮಣ್ಯ ಪಂಡಿತರ ಮಕ್ಕಳು. ಕ್ರಿಸ್ತಶಕ 1258ರಿಂದ 1320 ಈ ಒಂದು ಕಾಲಘಟ್ಟದಲ್ಲಿ ಜೀವಿಸಿದವರು. ಹುಟ್ಟಿನಿಂದಲೇ ಕವಿಗಳು, ಉದ್ದಾಮ ಪಂಡಿತರು. ಮಧ್ವಿಜಯ ವರ್ಣನೆ ಮಾಡುತ್ತೆ, ಕಲಭಾಷಣ ಏವ ಸೂರಿಪೋತಃ ಕವಿರಾಸಿ ಅನವದ್ಯ ಪದ್ಯವಾದಿ. ಬಾಲಕನಾಗಿದ್ದಾಗಲೇ ಇವರು ಒಳ್ಳೆ ಕವಿಗಳಾಗಿದ್ದರು ಅಂತ ಹೇಳ್ತಾರೆ. ಒಂದು ಉದಾಹರಣೆ ನಾವು ನೋಡ್ಬೋದು. ಚಿಕ್ಕವರಿದ್ದಾಗ ಒಬ್ಬ ಬೌದ್ಧ ಸನ್ಯಾಸಿ ಇವರ ಮನೆಗೆ ಭಿಕ್ಷೆ ಬೇಡ್ತಾ ಬರ್ತಾನಂತೆ. ಒಬ್ಬ ಬೌದ್ಧ ಸನ್ಯಾಸಿ ಭಿಕ್ಷೆ ಬೇಡ್ತಾ ಬಂದಾಗ ಇವನು ಅಂಗಳದಲ್ಲಿ ಆಟವಾಡ್ತಾ ಇದ್ದ, ಬಾಲಕ ತ್ರಿವಿಕ್ರಮ. ಅವ ಭಿಕ್ಷೆ ಬೇಡುವಾಗ ಸಹಜವಾಗಿ ಪ್ರಯತ್ನವಿಲ್ಲದೆ ಒಂದು ಸರಳ ಸಂಸ್ಕೃತ ಪದ್ಯ ರಚನೆ ಮಾಡಿದ್ರಂತೆ. ಅಂತಹ ಒಬ್ಬ ಆಶು ಕವಿಯವರು. ಏಕಃ ಕ್ಷಪಣಕಃ ಶಾಖಾಹರತ ಬಹವಃ ಕ್ಷಪಣಕಾಃ ಶಾಖಾದಾನಾಃ ಯತ್ರ ಕ್ಷಪಣಕಃ ಬಹುಶಾಖಾದಾಃ ತತ್ರ ಕ್ಷಪಣಕಃ ಶಾಖಾ ಅಂತ. ಅದರರ್ಥ, ನಮ್ಮ ಮನೆಯಲ್ಲಿ ಶಾಖ ಪದಾರ್ಥವನ್ನು ಸಂಪಾದಿಸಿ ತಂದು ಹಾಕುವವರು ಒಬ್ಬರೇ, ಅದನ್ನು ಉಣ್ಣುವ ಮಂದಿ ಬಹಳ. ಬಹವಃ ಕ್ಷಪಣಕ ಶಾಖಾದಾನಾಃ ಏಕಃ ಕ್ಷಪಣಕ ಶಾಖಾಹರ್ತ. ಈ ಶಾಖ ಪದಾರ್ಥವನ್ನು ಸಂಪಾದಿಸಿ ತಂದು ಹಾಕ್ತಕ್ಕಂಥ ಒಬ್ಬ, ಕುಳಿತು ಉಣ್ಣುವವರು ತುಂಬ ಜನ. ಹೇ ಕ್ಷಪಣಕ ಬಹವಃ ಶಾಖಾದಾನಾಃ ಬಹವಃ ಶಾಖಾದಾಹ. ಬಹಳ ಮಂದಿ ಊಟ ಮಾಡೋರಿದ್ದಾರೆ, ಗಳಿಸುವ ಒಬ್ಬನೇ ಇದ್ದಾನೆ, ಉಣ್ಣೋರು ಬಹಳ ಮಂದಿ ಇದ್ದಾರೆ. ಇಂತಹ ಈ ಬಡವನ ಮನೆಯಲ್ಲಿ ಓ ಬೌದ್ಧ ಸನ್ಯಾಸಿಯೇ, ನಿನಗೆ ಶಾಖ ಪದಾರ್ಥದ ಆಶೆ ಇದು ಯಾತರದ್ದು ಅಂತ ಕೇಳೋ ಮೂಲಕವಾಗಿ ಅವರು ತಮ್ಮ ಪ್ರತಿಭೆಯನ್ನು ಪ್ರಕಟಿಸ್ತಾರೆ. ನೋಡಿ, ತ್ರಿವಿಕ್ರಮ ಪಂಡಿತಾಚಾರ್ಯರು ದೊಡ್ಡ ಪಂಡಿತರು, ಕವಿಗಳು. ಇವರು ಕೇರಳದ ಕುಂಬಳೆ, ಇವತ್ತು ಕೇರಳದಲ್ಲಿದೆ, ಅದು ಒಂದು ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಸೇರಿತ್ತು. ಅಂತಹ ಕುಂಬಳೆಯ ರಾಜ ಜಯಸಿಂಹ ಅಂತ. ಆ ಜಯಸಿಂಹನಿಗೂ ಮಧ್ವಾಚಾರ್ಯರಿಗೂ ಭೇಟಿಯಾಗತ್ತೆ. ಅದರ ಮಧ್ವದಲ್ಲಿ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಈ ಜಯಸಿಂಹ ಆಸ್ಥಾನದಲ್ಲಿ ಇವರು ರಾಜಗುರುವಾಗಿದ್ದರು. ಸಣ್ಣ ವಯಸ್ಸಿನಲ್ಲಿಯೇ 9 ಸರ್ಗಗಳ ಒಂದು ಪ್ರೌಢ ಸಂಸ್ಕೃತ ಕಾವ್ಯ ರಚನೆ ಮಾಡಿದ್ದಾರೆ, ಉಷಾಹರಣ ಅಂತ ಹೇಳಿ. ಹಾಗಾಗಿ ಆ ಒಂದು ದೊಡ್ಡ ಸಂಸ್ಕೃತ ಕಾವ್ಯವನ್ನು ರಚನೆ ಮಾಡಿದ್ದಕ್ಕೆ ಅವರಿಗೆ ಕವಿಕುಲ ತಿಲಕ ಅಂತ ಒಂದು ಪ್ರಶಂಸೆಗೆ ಅವರು ಪಾತ್ರರಾಗಿದ್ದರು. ಇವರದು ಆಂಗಿರಸ ಗೋತ್ರ. ತಂದೆ ಸುಬ್ರಹ್ಮಣ್ಯ ಪಂಡಿತರು. 3 ಜನ ಗಂಡು ಮಕ್ಕಳು, ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಮತ್ತು ಇನ್ನೊಬ್ಬರಿದ್ದಾರೆ ಶಂಕರ ಪಂಡಿತರು. ಇವರು ಬಹುದೊಡ್ಡ ಅದ್ವೈತ ವಿದ್ವಾಂಸ.
ಅದ್ವೈತ ವೇದಾಂತದಲ್ಲಿ ಸಪಾದ ಲಕ್ಷ ಗ್ರಂಥಗಳಿವೆ. ಸಪಾದ ಲಕ್ಷ ಅಂದರೆ 1.25 ಲಕ್ಷ. 1.25 ಲಕ್ಷ ಗ್ರಂಥವನ್ನು ಕಲತಾಮಲಕ ಮಾಡಿಕೊಂಡವರು ಅಂತಹ ದೊಡ್ಡ ವಿದ್ವಾಂಸರು. ಇವರು ಅನೇಕ ಪ್ರತಿವಾದಿಗಳನ್ನು ಸೋಲಿಸಿ ಅವರಿಗೆ ಭಯಂಕರರಾಗಿದ್ದರು. ಆವತ್ತಿನ ಕಾಲದ ಅದ್ವೈತ ಪಂಡಿತರೆಲ್ಲ ತಮ್ಮ ಸಿದ್ಧಾಂತವನ್ನು ಮಂಡಿಸಬೇಕು ಅಂತಾದರೆ ಇವರನ್ನೇ ಅವಲಂಬಿಸ್ತಾ ಇದ್ರು. ಆದರೆ ಏನಾಗಿದೆ ಅಂದರೆ ಇವರು ಅದ್ವೈತವನ್ನು ಚೆನ್ನಾಗಿ ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಆ ಅದ್ವೈತದಲ್ಲಿ ಪೂರ್ಣ ನಂಬಿಕೆ ಇಲ್ಲ ಇವರಿಗೆ, ಮತ್ತು ಅದರಲ್ಲಿ ತೃಪ್ತಿ ಇಲ್ಲ. ಏನೋ ಅದರಲ್ಲಿ ಕೊರತೆಗಳಿವೆ, ಅನೇಕ ಲೋಪದೋಷಗಳು ಅವರ ಗಮನಕ್ಕೆ ಬಂದಿದ್ದಾವೆ. ಆದರೂ ಕೂಡ ಅದ್ವೈತ ಸರಿಯಿಲ್ಲ ಅಂತ ಯಾರಲ್ಲಿ ಹೇಳುವ ಹಾಗಿಲ್ಲ. ಅವರು ಅವುಗಳನ್ನು ಮುಚ್ಚಿಟ್ಟೆ ಪ್ರತಿವಾದಿಗಳ ಕಣ್ಣಿಗೆ ಮಣ್ಣೆರಚಿ ವಾದದಲ್ಲಿ ಅವರನ್ನು ಗೆಲ್ಲುವ ಒಂದು ಕಲೆ ಅವರಿಗೆ ಸಿದ್ಧಿಸಿತ್ತು. ಅದೇ ಸಮಯದಲ್ಲಿ ಮಧ್ವಾಚಾರ್ಯರು ತಮ್ಮ ತತ್ವವಾದವನ್ನು ಎಲ್ಲ ಕಡೆಗೆ ಯಶಸ್ವಿಯಾಗಿ ಹರಡ್ತಾ ಇರ್ತಾರೆ. ಈ ಒಂದು ಸಮಾಚಾರವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳ್ತಾರೆ. ಸ್ವಾಭಾವಿಕವಾಗಿ ಅವರ ಗ್ರಂಥಗಳನ್ನು ಅವಲೋಕಿಸಬೇಕು ಅಂತ ಬಯಸ್ತಾರೆ. ಆದರೆ ಹೇಗೆ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡೋದು? ಅದು ಅವ್ರಿಗೆ ಹೇಗೆ ಸಿಗ್ತದೆ? ಒಬ್ಬ ಅದ್ವೈತ ಪಂಡಿತ ಮಧ್ವಾಚಾರ್ಯ ಹತ್ರ ಬಂದು ನಿಮ್ಮ ಗ್ರಂಥ ಕೊಡಿ ಓದ್ತೇನೆ ಅಂತ ಕೇಳಲಿಕ್ಕಾಗತ್ತಾ? ಇಲ್ಲ. ಮಧ್ವಾಚಾರ್ಯರ ಗ್ರಂಥಗಳನ್ನು ಶಂಕರ ಪಂಡಿತರು ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದರು. ಅವರು ಆ ಗ್ರಂಥದ ಪಾಲಕರಾಗಿದ್ದರು. ಆ ಗ್ರಂಥಗಳನ್ನು ಇವರು ರಹಸ್ಯವಾಗಿ ತರಿಸಿಕೊಂಡು ಪ್ರತಿದಿನ ರಾತ್ರಿ ಹೊತ್ತು ಅವಲೋಕಿಸ್ತಾ ಇದ್ದರು. ಹಗಲು ಓದುವ ಹಾಗಿಲ್ಲ. ಹಗಲು ಅದ್ವೈತ ಗ್ರಂಥಗಳ ಅವಲೋಕನ, ರಾತ್ರಿ ತತ್ವವಾದ ಗ್ರಂಥಗಳ ಅವಲೋಕನ. ಪ್ರತಿನಿತ್ಯ ರಾತ್ರಿ ಅವಲೋಕಿಸ್ತಾ ಇದ್ದರು. ಶ್ರೀಮದಾಚಾರ್ಯರ ಗ್ರಂಥಗಳ ವೈಶಿಷ್ಟ್ಯ ಅದ್ಭುತವಾಗಿರುವಂಥದ್ದು. ಶ್ರೀಮದಾಚಾರ್ಯರ ಒಂದೊಂದು ಗ್ರಂಥ ಒಂದೊಂದು ಸಂಶೋಧನಾತ್ಮಕ ಗ್ರಂಥ. ಅದರ ಒಂದು ರಚನಾ ಕ್ರಮವೇ ವಿಶಿಷ್ಟವಾಗಿರುವಂಥದ್ದು. ಅವರು ಎಲ್ಲಿಯೂ ನಾನು ಹೇಳ್ತೀನಿ ಅಂತ ಹೇಳಲ್ಲ. ಅವರು ಹೇಳುವ ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ವಿಚಾರಕ್ಕೂ ಕೂಡ ವೇದ ಇತಿಹಾಸ ಪುರಾಣಗಳ ಉಲ್ಲೇಖ ಮಾಡ್ತಾರೆ. ವೇದ ಇತಿಹಾಸ ಪುರಾಣಗಳನ್ನು ಅವಲೋಕನ ಮಾಡಿ ತಾನು ಹೇಳ್ತಕ್ಕಂತಹ ಈ ಒಂದು ಸಿದ್ಧಾಂತ ಇದು ತಾನು ಹೇಳ್ತೇನೆ ಅಂತ ಒಪ್ಕೊಳ್ಳೇಬೇಕು ಅಂತಿಲ್ಲ. ಇದು ಎಲ್ಲ ಶಾಸ್ತ್ರಗಳಿಗೂ ಸಮ್ಮತವಾಗಿರುವಂಥದ್ದು, ವೇದ ಇತಿಹಾಸ ಪುರಾಣಗಳಿಗೆ ಸಮ್ಮತವಾಗಿರುವಂಥದ್ದು ತನ್ನ ತತ್ವವಾದ ಅಂತ ನಿರೂಪಣೆ ಮಾಡಿದ್ದಾರೆ. ಅಂತಹ ಗ್ರಂಥಗಳನ್ನು ಕಂಡಾಗ ಅವರ ಒಂದು ಆಳವಾದ ಪಾಂಡಿತ್ಯ, ಒಂದು ಆಗ್ರಹವಿಲ್ಲದ ಒಂದು ಚಿಕಿತ್ಸಕ ಬುದ್ಧಿ, ಅವರ ಸಂಶೋಧನಾ ಸಾಮರ್ಥ್ಯ ಇವುಗಳನ್ನು ನೋಡಿ ಮಾರು ಹೋಗಿಬಿಡ್ತಾರೆ ತಿರುಪಂಡಿತಾಚಾರ್ಯರು. ಆದರೂ ಕೂಡ ಅವರ ಶಿಷ್ಯತ್ವವನ್ನು ವಹಿಸಿ ಮತಾಂತರ ಹೊಂದಲಿಕ್ಕೆ ಮಾತ್ರ ಅವರು ಸಿದ್ಧ ಇರಲಿಲ್ಲ. ಅದು ಹೇಗೆ? ಅದ್ವೈತ ವಿದ್ವನ್ ಮಂಡಳಿಯಲ್ಲಿ ದೊಡ್ಡ ವಿದ್ವಾಂಸರಾಗಿರತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಗ್ರಂಥಗಳಿಂದ ಆಕರ್ಷಿತರಾಗಿದ್ದರೂ ಸಹ ಅಷ್ಟು ಸುಲಭವಾಗಿ ಮತಾಂತರ ಹೊಂದಲಿಕ್ಕೆ ಆಗತ್ತಾ? ಅವರ ಶಿಷ್ಯತ್ವ ವಹಿಸಲಿಕ್ಕೆ ಆಗತ್ತಾ? ಇಲ್ಲ. ಆದರೂ ಅವರು ಆಚಾರ್ಯರ ಶಿಷ್ಯತ್ವ ವಹಿಸಿರಲಿಲ್ಲ. ಇನ್ನೂ ವಿಮರ್ಶೆ ಮಾಡಬೇಕು. ನಾನು ವಿಮರ್ಶೆ ಕೃತಿ ಕುರುತೆ ಕೆಲಂ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಶ್ರೀಮದಾಚಾರ್ಯರ ಸಿದ್ಧಾಂತವೇ ಸರಿ ಅಂತ ಅವರಿಗೆ ಅನಿಸಿದ್ದರೂ ಕೂಡ ಇನ್ನೂ ವಿಮರ್ಶೆ ಮಾಡಬೇಕು. ಅದು ವಿಚಾರವಂತರ ಲಕ್ಷಣ. ಇನ್ನೂ ವಿಮರ್ಶೆ ಮಾಡಬೇಕು, ಎಲ್ಲ ಸಂಶಯಗಳನ್ನು ನಾನು ಪರಿಹಾರ ಮಾಡಿಕೊಡ್ಬೇಕು ಅಂಥೇಳಿ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡುತ್ತಾರೆ. ಆಗಿನ ಕಾಲದ ಅದ್ವೈತ ಪಂಡಿತರಿಗೆ ತಳಮಳ. ಅದು ಯಾರೋ ಆನಂದ ತೀರ್ಥ ಅಂತೆ,
ಪೂರ್ಣಪ್ರಜ್ಞಾಚಾರ್ಯರಂತೆ ನಮ್ಮ ಅದ್ವೈತವನ್ನು ಅವರು ಖಂಡನೆ ಮಾಡ್ತಾ ತತ್ವವಾದವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾದರೆ ಇನ್ನು ನಮ್ಮ ಗತಿ ಏನು ಅಂತ ಈ ಅದ್ವೈತ ಉದ್ದಾಮ ಪಂಡಿತರಾಗಿರ್ತಕ್ಕಂತಹ ತ್ರಿವಿಕ್ರಮಣಿತಾಚಾರ್ಯರಲ್ಲಿ ಬಂದು ಅವರು ಹೇಳ್ತಾರೆ, ನೀವು ಆ ಮಧ್ವಾಚಾರ್ಯರು ಬಂದಾಗ ಅವರ ಜೊತೆಗೆ ವಾದ ಮಾಡಿ ಅವರ ತತ್ವವಾದ ತಲೆ ಎತ್ತದ ಹಾಗೆ ನೀವು ಮಾಡಬೇಕು. ಈ ರೀತಿಯಾಗಿ ಮಾಡಿ ನಮ್ಮ ಅದ್ವೈತದ ಘನತೆ ಪ್ರತಿಷ್ಠೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಬಹಳ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದರು. ನೀವೇ ಸುಮ್ಮನಾಗಿಬಿಟ್ರೆ ನಮ್ಗೆ ಯಾರು ಗತಿ ಅಂತ ಬೇಡ್ತಾರೆ. ಆದ್ದರಿಂದ ನಾರಾಯಣ ಪಂಡಿತಾಚಾರ್ಯರು ಏನು ಮಾಡಲಿಕ್ಕೆ ಶುರು ಮಾಡಿದರು ಅಂದರೆ, ಶ್ರೀಮಧ್ವಾಚಾರ್ಯರನ್ನು ಕಂಡರು, ಅವರ ಪ್ರವಚನ ಕೇಳಲಿಕ್ಕೆ ಶುರು ಮಾಡಿದರು. ಖಂಡನೆ ಮಾಡ್ಬೇಕಾದ್ರೆ ಅವತ್ತು ಹೋಗಬೇಕಲ್ಲ, ಅವರ ಪ್ರವಚನವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಮಧ್ವಾಚಾರ್ಯರು ಈ ಪಾಡಿಕೊಡೆಲೆಂಬ ಗ್ರಾಮ, ಅಲ್ಲಿ ಒಂದು ದೇವಾಲಯ ಇದೆ, ಅಲ್ಲಿ ಸೂತ್ರ ಭಾಷ್ಯ ಪ್ರವಚನ ಮಾಡ್ತಾ ಇದ್ದಾರೆ. ಈಗಾಗಲೇ ಸೂತ್ರ ಭಾಷ್ಯ ರಚನೆ ಆಗಿದೆ, ಎಲ್ಲ ಗ್ರಂಥಗಳ ರಚನೆ ಆಗಿದೆ, ಅದನ್ನು ಅಧ್ಯಯನ ಮಾಡಿದ್ದಾರೆ. ಆ ಎಲ್ಲ ಗ್ರಂಥಗಳಲ್ಲಿ ಮುಖ್ಯವಾಗಿ ಸೂತ್ರ ಭಾಷ್ಯ, ಬ್ರಹ್ಮಸೂತ್ರಗಳಿಗೆ 21 ಭಾಷ್ಯಗಳು ರಚನೆಯಾಗಿದ್ದವು. ಅವು ಯಾವ ಭಾಷ್ಯಗಳು ಸರಿಯಿಲ್ಲ ಅಂತ ಆ ಎಲ್ಲ ವಿಚಾರಗಳ ಜೊಳ್ಳುತನವನ್ನು ತೋರಿಸಿ ಒಂದು ಅದ್ಭುತವಾಗಿರತಕ್ಕಂತಹ ಭಾಷ್ಯವನ್ನು ರಚನೆ ಮಾಡಿದವರು ಮಧ್ವಾಚಾರ್ಯರು. ಅದರ ಪ್ರವಚನ ಮಾಡ್ತಾ ಇದ್ದಾಗ ಮುಂದೆ ಬಂದು ಕೂತ್ಕೊಂಡಿದ್ದಾರಂತೆ ತ್ರಿವಿಕ್ರಮಣಿತಾಚಾರ್ಯರು. ಭಾರಿ ಉತ್ಸಾಹ ಬಂತು ಮಧ್ವಾಚಾರ್ಯರಿಗೆ. ಕೇಳೋರಲ್ಲಿ ಆ ಥರ ಉತ್ಸಾಹ ಇದ್ದರೆ ಹೇಳೋರಿಗೆ ಇನ್ನೂ ಉತ್ಸಾಹ ಬರ್ತದೆ. ಹಾಗಾಗಿ ಬಹಳ ಉತ್ಸಾಹದಿಂದ ತಮ್ಮ ತತ್ವವಾದದ ಪ್ರಮುಖ ಅಂಶವಾಗಿರತಕ್ಕಂಥ ಹರಿಸರ್ವೋತ್ತಮತ್ವವನ್ನು ಯುಕ್ತಿಯುಕ್ತವಾಗಿ ಶ್ರುತಿಗಳ ಮೂಲಕವಾಗಿ ಸ್ಮೃತಿಗಳ ಮೂಲಕವಾಗಿ ಸಾಧಿಸ್ತಾ ಅಮೋಘವಾಗಿರತಕ್ಕಂತಹ ಉಪನ್ಯಾಸವನ್ನು ಮಾಡ್ತಾರೆ. ಇದು ಮಧ್ವವಿಜಯದ 15ನೇ ಸರ್ಗದಲ್ಲಿ ಬರ್ತದೆ. ಆಚಾರ್ಯರ ಒಂದು ಉಪನ್ಯಾಸ ವಾಣಿ ಗಂಗಾ ಪ್ರವಾಹದ ಹಾಗೆ ಅಡೆತಡೆಯಿಲ್ಲದೆ ಹರಿತಾ ಇದೆ. ಆ ಪ್ರವಾಹದ ರಭಸಕ್ಕೆ ಎಲ್ಲ ದುರ್ಮತಗಳು ಕೊಚ್ಚಿಕೊಂಡು ಹೋಗಬೇಕು. ಆ ರೀತಿಯಲ್ಲಿ ಎಲ್ಲ ದುರ್ಮತಗಳನ್ನು ಖಂಡನೆ ಮಾಡ್ತಾ ಅವರ ಉಪನ್ಯಾಸ ಗಂಗೆ ಪ್ರವಾಹ ನಿರಂತರವಾಗಿ ಹರಿತಾ ಇದೆ. ತ್ರಿವಿಕ್ರಮಣಿತಾಚಾರ್ಯರು ಮುಂದೆ ಕೂತ್ಕೊಂಡಿದ್ದಾರೆ. ಇವರೇನು ಕಡಿಮೆ ಇಲ್ಲ, ಅದ್ವಿತೀಯವಾಗಿರ್ತಕ್ಕಂತಹ ವಿದ್ವಾಂಸರು, ಯುಕ್ತಿಶೂರರು. ಮುಂದೆ ವಾದಕ್ಕೆ ಕುಳಿತುಕೊಂಡಿದ್ದಾರೆ. ತಮ್ಮ ಬಲವಾದ ಯುಕ್ತಿಗಳಿಂದ ಅವರ ಸಿದ್ಧಾಂತವನ್ನು ಖಂಡಿಸಲಿಕ್ಕೆ ಶುರು ಮಾಡ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಖಂಡಿಸಲಿಕ್ಕೆ ಶುರು ಮಾಡ್ತಾರೆ. ಆಗ ಮಧ್ವಾಚಾರ್ಯರು ಇನ್ನೂ ಹೆಚ್ಚು ಬಲವಾದ ಯುಕ್ತಿಗಳಿಂದ ಅವರ ಯುಕ್ತಿಗಳನ್ನು ನಿರಾಕರಣೆ ಮಾಡ್ತಾ ಹೋಗ್ತಾರೆ. ತ್ರಿವಿಕ್ರಮ ಪಂಡಿತ ಆಚಾರ್ಯರು ತಮ್ಮ ಪಕ್ಷಕ್ಕೆ ಅನುಕೂಲವಾಗಿ ಅನೇಕ ಪ್ರಬಲ ಶ್ರುತಿವಾಕ್ಯಗಳ ಆಧಾರವನ್ನು ತೋರಿಸ್ತಾರೆ. ಆದರೆ ಆಚಾರ್ಯರು ಲೀಲಾಜಾಲವಾಗಿ ಅವರು ತೋರಿಸತಕ್ಕಂತಹ ಎಲ್ಲ ಆ ವಿರೋಧಿ ಶ್ರುತಿವಾಕ್ಯಗಳ ಸಹಾಯದಿಂದ ಅವುಗಳನ್ನು ತಮ್ಮ ಪಕ್ಷಕ್ಕೆ, ತಮ್ಮ ತತ್ವವಾದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಯಾವ ಬಲಾತ್ಕಾರ ಇಲ್ಲ. ಅವರು ಯಾವ ಅದ್ವೈತ ಪರವಾಗಿ ಯಾವ ಶ್ರುತಿವಾಕ್ಯಗಳನ್ನು ಹೇಳಿದ್ರೋ ಅಂತಹ ಶ್ರುತಿವಾಕ್ಯಗಳಿಗೆ ತಮ್ಮ ಪಕ್ಷಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಈ ವಾದ ವಿವಾದ 15 ದಿನಗಳ ಕಾಲ ನಡೆಯುತ್ತೆ. ಸಪ್ತಾಷ್ಟಾನಿ ದಿನಾನ್ಯೇವ ವಾದಂ ಕೃತ್ವಾ ಸಹಾಮುನ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಈ ರೀತಿಯ ವಿವಾದ 15 ದಿನಗಳ ಕಾಲ ನಡೀತು. ಯಾರೂ ಒಬ್ಬರನ್ನೊಬ್ಬರು ಬಿಟ್ಟು ಕೊಡ್ತಾ ಇಲ್ಲ. ಅವರು ಸೋಲ್ತಾ ಇಲ್ಲ, ಇವರು ಸೋಲ್ತಾ ಇಲ್ಲ. ಕೊನೆಗೆ ತ್ರಿವಿಕ್ರಮಣಿತಾಚಾರ್ಯ ಸಜ್ಜನರು, ಅವರು ಸೋತರು, ಶರಣಾದರು. ಅವರಿಗೆ ತಮ್ಮ ಪಕ್ಷವನ್ನು ಎತ್ತಿ ಹಿಡಿದು ನಿಲ್ಲಿಸಲಿಕ್ಕೂ ಆಗಲಿಲ್ಲ. ಶ್ರೀಮದಾಚಾರ್ಯರ ಪಕ್ಷವನ್ನು
ಉರುಳಿಸ್ಲಿಕ್ಕೂ ಆಗಲಿಲ್ಲ. ಸಾತ್ವಿಕರವರು, ಸಾತ್ವಿಕ ಚೇತನ. ಹಾಗಾಗಿ ಸೋಲನ್ನು ಸಂತೋಷದಿಂದ ಒಪ್ಪಿಕೊಳ್ತಾರೆ. ಸೋಲಿನಲ್ಲಿಯೂ ಗೆಲುವಿನ ಸುಖವನ್ನು ಕಂಡುಕೊಳ್ತಾರೆ. ತಾನು ಧನ್ಯ ಅಂತ ಭಾವಿಸ್ತಾರೆ. ಆನಂದ ಬಾಷ್ಪ ಹರಿಸ್ತಾರೆ. ಇಷ್ಟು ದಿನ 15 ದಿನಗಳ ಕಾಲ ವಾದ ಮಾಡಿದ್ದಕ್ಕೆ ಕ್ಷಮೆಯನ್ನು ಕೇಳ್ಕೊಳ್ತಾರೆ. ಇಂದಿನಿಂದ ತಮ್ಮ ಚರಣಧೂಳಿಯ ಸೇವಕ ಅಂತ ಹೇಳ್ಕೊಳ್ತಾರೆ. ಆಮೇಲೆ ಶ್ರೀಮದಾಚಾರ್ಯರು ಬಹಳ ಪ್ರೀತಿಯಿಂದ ಅವರಿಗೆ ತಪ್ತಮುದ್ರಾಧಾರಣ ಪೂರ್ವಕವಾಗಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಸೂತ್ರ ಭಾಷ್ಯ ಪಾಠವನ್ನು ಮಾಡ್ತಾರೆ. ಕೊನೆಗೆ ಸೂತ್ರ ಭಾಷ್ಯಕ್ಕೆ ಟೀಕೆ ಬರೆಯುವಂತಹ ಒಂದು ಮಹಾಸೇವಾ ಕಾರ್ಯವನ್ನು ಅವರಿಗೆ ಒಪ್ಪಿಸುವ ಮೂಲಕವಾಗಿ ಪರಮಾನುಗ್ರಹವನ್ನು ಮಾಡ್ತಾರೆ ಮಧ್ವಾಚಾರ್ಯರು. ಈ ಮಧ್ವಾಚಾರ್ಯರ ಒಂದು ಅನುಗ್ರಹದ ಫಲವಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಒಂದು ಟೀಕೆಯನ್ನು ಬರೀತಾರೆ. ಇದು ಮೊಟ್ಟ ಮೊದಲ ಟೀಕೆ. ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಮೊಟ್ಟ ಮೊದಲ ಟೀಕೆ ಇದು ತತ್ವಪ್ರದೀಪ ಅಂತ. ಈ ತತ್ವಪ್ರದೀಪದಲ್ಲಿ ಬಹಳ ಚೆನ್ನಾಗಿ ಅವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಹೇಳ್ತಾರೆ ಅವರು, ನಾನು ಭಾಷ್ಯದ ಎಲ್ಲ ವಾಕ್ಯಗಳ ಅರ್ಥವನ್ನು ಹೇಳಿಲ್ಲ, ನನ್ನನ್ನು ಬೇಕಾದರೆ ಬೈರಿ ನೀವು, ಗುರುಗಳ ಆಜ್ಞೆಯಂತೆ ನಾನು ಟೀಕೆ ಬರೆದಿದ್ದೇನೆ, ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಸಿಗಲಿ, ಗುರುಗಳ ಅನುಗ್ರಹದಿಂದಾಗಿ ನಾನು ಬರೆದಿದ್ದೇನೆ ಅಂತ ವಿನಯಪೂರ್ವಕವಾಗಿ ಹೇಳ್ಕೊಳ್ತಾರೆ. ತತ್ವಪ್ರದೀಪ ನಿಜವಾಗಿ ಚೆನ್ನಾಗಿರತಕ್ಕಂತಹ ಒಂದು ವ್ಯಾಖ್ಯಾನ ಗ್ರಂಥ. ಹೀಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪವನ್ನು ಬರೆದು ಅವರು ಈ ಹರಿವಾಯುಸ್ತುತಿ ಬರೀತಾರೆ, ವಿಷ್ಣು ಸ್ತುತಿ ಬರೀತಾರೆ. ಅದು ತುಂಬ ಚೆನ್ನಾಗಿದೆ. ಅಂತಹ ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯರ ಒಂದು ಮನೆತನ ಪೂರ್ತಿ ಶ್ರೀಮದಾಚಾರ್ಯರಿಗೆ ತಲೆಬಾಗ್ತದೆ. ಅವರ ಅನುಪಮ ಸೇವೆಯನ್ನು ಮಾಡಿ ಧನ್ಯತೆಯನ್ನು ಪಡೆದಂತಹ ಮನೆತನ ಈ ಲಿಕುಚ ಮನೆತನ. ತ್ರಿವಿಕ್ರಮ ಪಂಡಿತಾಚಾರ್ಯರ ಲಕ್ಷ್ಮೀನಾರಾಯಣ ವಿಗ್ರಹ ಅದನ್ನು ಇವತ್ತು ನಾವು ಕಾವು ಮಠದಲ್ಲಿ, ಕಾಸರಗೋಡಿನ ಹತ್ತಿರ ಕಾವು ಅಂತಿದೆ, ಅಲ್ಲಿ ಮಠ ಇದೆ. ಆ ಮಠದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಬೃಂದಾವನ ಇದೆ. ಅಲ್ಲಿ ನಾವು ಆ ಒಂದು ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಅಲ್ಲಿ ಕಾಣಬಹುದು. ಶ್ರೀಮದಾಚಾರ್ಯರ ಒಂದು ಜೀವನದಲ್ಲಿ ಒಂದು ಅವಿಭಾಜ್ಯವಾಗಿರತಕ್ಕಂತಹ ವ್ಯಕ್ತಿತ್ವ ತ್ರಿವಿಕ್ರಮ ಪಂಡಿತಾಚಾರ್ಯರದ್ದು. ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯ ರಚನೆ ಮಾಡಿರತಕ್ಕಂತಹ ಹರಿವಾಯುಸ್ತುತಿ ಒಂದು ಅದ್ಭುತವಾಗಿರತಕ್ಕಂತಹ ಸ್ತೋತ್ರ. ಇದರಲ್ಲಿ ಶ್ರೀಮದಾಚಾರ್ಯರ ಹಾಗೂ ಪರಮಾತ್ಮನ ಪರವಾದ ಅರ್ಥವೂ ಇದಕ್ಕಿದೆ, ವಾಯುಪರವಾಗಿರತಕ್ಕಂತಹ ಅರ್ಥವೂ ಇದೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಹರಿವಾಯುಸ್ತುತಿ ಅಂತ ಹೇಳ್ತಾರೆ. ಇಂಥ ಹರಿವಾಯುಸ್ತುತಿ ಎಷ್ಟು ಪ್ರಸಿದ್ಧವಾಗಿದೆ ಅಂದರೆ ಇದಕ್ಕೆ ಅನೇಕ ಯತಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ವೇದಾತ್ಮ ಯತಿಗಳು ವ್ಯಾಖ್ಯಾನ ಮಾಡಿದ್ದಾರೆ, ವೇದಾಂಗ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ, ವಿಶ್ವವತಿ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ, ಶ್ರೀನಿವಾಸ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ, ಛಲಾರಿ ಶೇಷಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಅನೇಕರು ವ್ಯಾಖ್ಯಾನ ಮಾಡಿದ್ದಾರೆ. ಇವರಲ್ಲಿ ಅತ್ಯಂತ ಪ್ರಾಚೀನರಾಗಿರ್ತಕ್ಕಂಥವರು ವೇದಾತ್ಮ ಯತಿಗಳು. ಅವರು ಇದಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಇಂತಹ ಹರಿವಾಯುಸ್ತುತಿಗೆ ವಾಯುಪರವಾಗಿರತಕ್ಕಂತಹ ಅರ್ಥ ಮಾತ್ರ ಅಲ್ಲ, ಉಭಯಪರವಾಗಿರತಕ್ಕಂಥ ಅರ್ಥ ಅದನ್ನು ನಾವು ಇವತ್ತು ಕಾಣಬಹುದಾಗಿದೆ. ಅಂತಹ ಹರಿವಾಯುಸ್ತುತಿ ಕೆಲವರ ಅಭಿಪ್ರಾಯದಲ್ಲಿ ಇದು ಕೇವಲ ವಾಯುಸ್ತುತಿ. ಆದರೆ ಸ್ವತಃ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೊನೆಯಲ್ಲಿ ಹೇಳ್ತಾರೆ, ಹರೇಹೇ ವಾಯುದೇವಸ್ಯ ಚಾಸ್ಯ, ಶ್ರೀಹರಿಯ ಹಾಗೂ ವಾಯುದೇವರ ಸ್ತುತಿ ಅಂತ ಹೇಳ್ತಾರೆ. ಆದ್ದರಿಂದ ಇದು ಹರಿ ಸ್ತುತಿಯೂ ಹೌದು, ವಾಯುಸ್ತುತಿಯೂ ಹೌದು. ಇದಕ್ಕೆ ಹರಿಪರವಾಗಿ ವ್ಯಾಖ್ಯಾನ, ವಾಯುಪರವಾಗಿ ವ್ಯಾಖ್ಯಾನ ಅದನ್ನು ಮಾಡಬಹುದು ಅಂತ ಹೇಳ್ತಾ ಆ ಎರಡೂ ರೀತಿಯ ಅರ್ಥವನ್ನು ನಾವು ಮಾಡಿಕೊಂಡು ಈ ವಾಯುಸ್ತುತಿಯನ್ನು ಕಂಠಸ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.